ನಾಗನಿಗೆ ಅಭಿಷೇಕ, ಶಿವನಿಗೆ ಅಭಿಷೇಕ, ಭಯ ಭವಿಷ್ಯ ಹೇಗಿರುತ್ತೋ ಅನ್ನೋ ಪ್ರಕೃತಿಯ ರಹಸ್ಯ. ತನ್ನ ಪ್ರಾಣ ರಕ್ಷಣೆಗಾಗಿ ನಮ್ಮಲ್ಲಿರುವ ವಿಷಬೀಜ ಅಂತ ಹೇಳಿದ್ರೆ ಏನು? ಈ ದೇಹ ವಿಷಮಯವಾಗಿ ಪ್ರಾಣವನ್ನೇ ಹೋಗಿ ಮುಂದಕ್ಕೆ ಹೋಗ್ತಾರೆ. 1 ವರ್ಷದ ನಂತರ ಮತ್ತೆ ಕಚ್ಬೇಡ, ಅದು ತಪ್ಪು ಮಾತ್ರ ಉಪಯೋಗಿಸಬೇಕು. ಅದನ್ನ ಜೀವನ ಪೂರ್ತಿ ಮನಸ್ಸಿನಲ್ಲಿ ಅನ್ಕೊಳ್ಳಿ. ಆದ್ರೆ ನಿಮಗೆ ಮುಂದೆ ಹೋಗ್ತೀನಿ ಅಂದ್ರೆ ನೀವ್ ಎಷ್ಟು ಗಮನ ಇಡ್ಬೇಕಾಗತ್ತೆ. ಏನೋ ಯಾರಾದ್ರೂ ನನ್ನನ್ನ ಬೈತಾರ, ಕುಂಡಲಿನಿ ಶಕ್ತಿ ಸಂಕೇತವಾಗಿ ಮುಖಾಂತರ ಆ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೋಬೇಕು. ನಲ್ಲಿ ತುಂಬಿಕೊಂಡು ಯಾಕೆ ನಾವು ಭಾರ ಮಾಡ್ಕೋಬೇಕು? ರೆಡಿ ಆಗಿ ನಿಮ್ಗೆ ಹೊಸ ದಾರಿ ತಂತಾನೆ ತೆರೆಕೊಳ್ಳುತ್ತೆ. ನೀವು ನಂಬಿರುವ ಆ ಭಗವಂತನಲ್ಲಿ ನಂಬಿಕೆಯನ್ನು ಇಡಿ. ಆ ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಕಳೆದ ವಿಡಿಯೋಗಳಲ್ಲಿ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಈ ದಿನ ಎಲ್ಲರೂ ನಾಗಪಂಚಮಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗಪಂಚಮಿ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ನೆನಪಾಗುವಂತದ್ದು ಶಿವಾರಾಧನೆ, ದೈವಾರಾಧನೆ, ನಾಗಾರಾಧನೆ, ನಾಗನಿಗೆ ಅಭಿಷೇಕ, ಶಿವನಿಗೆ ಅಭಿಷೇಕ, ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು. ಹಾಗಾದ್ರೆ ನಾಗಪಂಚಮಿ ಇದಿಷ್ಟಕ್ಕೆ ಸೀಮಿತಾನಾ ಅಥವಾ ಅದ್ರ ಹಿಂದ್ಗಡೆ ಏನಾದ್ರೂ ಒಂದು ಆಧ್ಯಾತ್ಮಿಕ ಸತ್ಯ ಅಡಗಿದ್ಯಾ? ನಮಗೆ ಯಾವ ಸತ್ಯ ಅದರಲ್ಲಿ ತಿಳ್ಕೋಬೇಕಾಗಿರೋದಿದೆ ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾಗಪಂಚಮಿ ಹಬ್ಬದ ದಿನದಂದು ಬರೀ ಪೂಜೆಗೆ ಸೀಮಿತ ಮಾಡದೆ ನಾವು ನಮಗೆ ಏನು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಕೂಡ ಗಮನ ಕೊಡೋಣ. ನಾಗ ಅಂತ ಹೇಳಿದ್ರೆ ಶಿವನ ನೆನಪಾಗತ್ತೆ. ಶಿವನಿಗೂ ನಾಗನಿಗೂ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆ ಒಂದು ಸಂಬಂಧವನ್ನು ಕೊಟ್ಟಿದ್ದಾರೆ. ಹೇಗೆ ಶಿವ ತನ್ನ ಕೊರಳಲ್ಲಿ ನಾಗನನ್ನು ಧರಿಸಿದ್ದಾನೋ ಅದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಅದರ ಹಿಂದಿರುವ ಸಂಕೇತ ಎಲ್ಲಾ ಮನುಷ್ಯರಿಗೂ ಅರ್ಥವಾಗ್ಲಿ ಅನ್ನೋದರ ಸಂಕೇತವಾಗಿದೆ. ಏನು ಅಂತ ಹೇಳಿದ್ರೆ, ಹಾವನ್ನು ಭಯಕ್ಕೆ ಹೋಲಿಕೆ ಮಾಡಿದ್ರೆ ಪ್ರತಿ ಸಮಯದಲ್ಲೂ ಭಯ ನಮ್ಮನ್ನ ಹಾವು ಹೇಗೆ ಸುತ್ತಕೊಳ್ಳುತ್ತೋ ಅದೇ ರೀತಿ ಸುತ್ತುವರಿತಾ ಇರತ್ತೆ. ನಾವೇನಾದ್ರೂ ಭಯ ನಮ್ಮನ್ನ ನಿಯಂತ್ರಣ ಮಾಡ್ತಿದ್ಯಾ ಅಥವಾ ನಾವು ಭಯವನ್ನ ನಿಯಂತ್ರಣ ಮಾಡ್ತಿದೀವಾ? ಶಿವ ಹೇಳ್ತಾರೆ, ಹಾವನ್ನ ಓಡಿಸೋದಲ್ಲ, ಅದನ್ನ ತನ್ನ ಕೊರಳಲ್ಲಿ ಹಾಕೊಂಡು ಅಲಂಕಾರವಾಗಿ ಬೆಳೆಸಬೇಕು. ಅಂದರೆ ಭಯವನ್ನ ಓಡಿಸೋದಲ್ಲ, ಆ ಭಯನ ನಾವು ನಿಯಂತ್ರಣ ಮಾಡ್ಕೋಬೇಕು. ಆಗ ಅದು ನಮಗೆ ಅಲಂಕಾರವಾಗಿ ಕೂತ್ಕೊಳ್ಳುತ್ತೆ. ಯಾವ ರೀತಿ? ಪ್ರತಿ ಕ್ಷಣದಲ್ಲೂ, ಪ್ರತಿ ಜೀವನದ ಪ್ರತಿ ಘಟ್ಟದಲ್ಲೂ ಆ ಭಯ ಆವರಿಸುತ್ತೆ. ನಾನ್ ಚೆನ್ನಾಗಿ ಓದ್ತಿನ ವಿದ್ಯಾರ್ಥಿಗಳಲ್ಲೂ ಭಯ, ಉದ್ಯೋಗಿಗಳಲ್ಲೂ ಭಯ, ಎಲ್ಲರಿಗೂ ಭಯ. ನನ್ನ ಜೀವನ ಯಶಸ್ವಿಯತ್ತ ಸಾಗುತ್ತಾ ಅನ್ನೋ ಭಯ, ನನಗೆ ಮದುವೆ ಆಗುತ್ತಾ ಅನ್ನೋ ಭಯ, ಇನ್ನ ಕೆಲವರಿಗೆ ಕೆಲಸ ಸಿಗುತ್ತಾ ಇಲ್ವಾ ಅನ್ನೋ ಭಯ, ಭವಿಷ್ಯ ಹೇಗಿರುತ್ತೋ ಅನ್ನೋ ಭಯ. ಪ್ರತಿ ಘಟ್ಟದಲ್ಲೂ ಪ್ರತಿಯೊಬ್ಬರಿಗೂ ಆ ಭಯ ಅನ್ನೋದು ಕಾಡ್ತಲೇ ಇರುತ್ತೆ. ಆದ್ರೆ ನಿಜವಾಗಿ ನೋಡೋದಾದ್ರೆ ಭಯ ಅನ್ನೋದೇ ಭ್ರಮೆ. ಭಯ ಅನ್ನೋದೇ ಭ್ರಮೆ. ಯಾವಾಗ ನಿಮ್ಮ ಮನಸ್ಸು ನಿಮ್ಮನ್ನ ಭಯದಲ್ಲಿ ಮುಳುಗಿಸುತ್ತೋ ಆಗ ನೀವು ಆ ಭಯವನ್ನು ನಿಯಂತ್ರಣ ಮಾಡೋದನ್ನ ಕಲಿಯಿರಿ. ದೇವರನ್ನ ನಂಬಿದ್ದೀರಾ ಅಂದ ಮೇಲೆ ಆ ಭಯ ನಿಮಗೆ ಇರಬಾರ್ದು. ಭಯ ಯಾಕೆ ಇರಬಾರ್ದು ಅಂತ ಹೇಳಿದ್ರೆ, ನಿಮ್ಮನ್ನ ಮುಳುಗಿಸುತ್ತೆ, ನಿಮ್ಮ ಭವಿಷ್ಯವನ್ನು ಮುಳುಗಿಸ್ತಾ ಹೋಗುತ್ತೆ. ಅದೇ ಸಂಕೇತವೇ ಶಿವ ತನ್ನ ಕೊರಳಲ್ಲಿ ಹಾಕೊಂಡಿರುವ ನಾಗನನ್ನು ಪ್ರತಿಬಿಂಬಿಸೋದು. ಭಯವನ್ನು ಓಡಿಸ್ಬೇಡಿ, ಆದ್ರೆ ನಿಯಂತ್ರಣ ಮಾಡೋದನ್ನ ಕಲಿಯಿರಿ. ಅದಕ್ಕೆ ಇಷ್ಟ ಬಂದ ಹಾಗೆ ನಿಮ್ಮನ್ನ ಉಪಯೋಗಿಸೋದಕ್ಕೆ ಯಾವ ಕಾರಣಕ್ಕೂ ಅದನ್ನ ಬಿಡಬಾರ್ದು. ಇದು ಶಿವ ಹೇಳ್ಕೊಡುವಂತಹ ಇನ್ನೊಂದು ವಿಚಾರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಹಾವು ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗತ್ತೆ ಹಾವಿನಲ್ಲಿರುವ ವಿಷ. ಹಾವು ತನ್ನೊಳಗೆ ವಿಷವನ್ನು ಯಾಕೆ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಇದು ಪ್ರಕೃತಿಯ ರಹಸ್ಯ. ತನ್ನ ಪ್ರಾಣ ರಕ್ಷಣೆಗಾಗಿ ಹಾವು ತನ್ನ ಒಳಗೆ ವಿಷವನ್ನು ಇಟ್ಕೊಂಡಿರುತ್ತೆ. ಆದ್ರೆ ಹಾವು ಎಲ್ಲಂದ್ರೆ ಅಲ್ಲಿ ವಿಷನ ಬಿಡುತ್ತಾ? ಇಲ್ಲ. ಯಾರಿಗಂದ್ರೆ ಅವರಿಗೆ ಕಚ್ಚುತ್ತಾ? ಇಲ್ಲ. ತನಗೆ ಅಪಾಯವಿದೆ ಅಂತ ಹೇಳಿದಾಗ ಮಾತ್ರ ಮನುಷ್ಯರಿಗೆ ಕಚ್ಚುತ್ತೆ ಹೊರತು ಹಾವು ಎಂದಿಗೂ ಸುಮ್ನೆ ವಿಷವನ್ನ ಪ್ರಯೋಗ ಮಾಡೋಲ್ಲ. ಆದರೆ ಮನುಷ್ಯನಲ್ಲಿರುವ ವಿಷ ಬೀಜಗಳನ್ನು ಮನುಷ್ಯ ಎಲ್ಲಾ ಕಡೆನೂ ಬಿತ್ತುತ್ತಾನೆ. ಅದಕ್ಕೆ ಹೇಳೋದು, ಹಾವು ಪ್ರಾಣಿಯಾದ್ರೂ ಸಹ ತನ್ನ ಮೂಲವನ್ನ ಅದು ಮರೆಯೋದಿಲ್ಲ. ಆದ್ರೆ ಮನುಷ್ಯ ಮಾನವ ಧರ್ಮವನ್ನೇ ಮರೆತು ನಮ್ಮಲ್ಲಿರುವ ವಿಷಬೀಜ ಅಂತ ಹೇಳಿದ್ರೆ ಏನು? ಅಸೂಯೆ, ದ್ವೇಷ, ಭಯ, ಕೋಪ, ಈ ರೀತಿ ವಿಷ ಬೀಜಗಳನ್ನು ಎಲ್ಲಂದ್ರೆ ಅಲ್ಲಿ ಬಿತ್ತುತ್ತಾ ಬರಬಾರ್ದು.
ಯಾಕಂತ ಹೇಳಿದ್ರೆ ನಾವು ಅದನ್ನ ಯಾವಾಗ ಪ್ರಚೋದಿಸುತ್ತೇವೋ ಅದು ನಮ್ಮ ಮನಸ್ಸಿನಲ್ಲಿ ಬೆಳೀತಾ ಹೋಗುತ್ತೆ. ನಮಗೆ ಅದರಿಂದ ತೊಂದರೆ ಆಗುತ್ತೆ ಹೊರತು ಬೇರೆಯವರಿಗಲ್ಲ. ಹಾಗಾಗಿ ಯಾವ ಸಂದರ್ಭದಲ್ಲಿ ಅವುಗಳನ್ನು ಉಪಯೋಗ ಮಾಡ್ಕೋಬೇಕೋ ಆ ಸಂದರ್ಭದಲ್ಲಿ ಮಾತ್ರ ಮಾಡ್ಕೊಂಡು ಅದು ಅಲ್ಲಿಯೇ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ನಮ್ಮ ಮನಸ್ಸಿನಲ್ಲಿ ಆ ವಿಷ ಬೀಜಗಳನ್ನ ಬಿತ್ತಿಕೊಳ್ಳಬಾರ್ದು. ಯಾಕಂತ ಹೇಳಿದ್ರೆ ಒಬ್ರ ಮೇಲೆ ನೀವೇನಾದ್ರೂ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಯೋಚನೆ ಆ ವ್ಯಕ್ತಿಗೆ ತಲುಪುತ್ತೋ ಇಲ್ವೋ ನಿಮ್ಮ ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತಿದ ಹಾಗೆ. ಆ ಕೋಪದ ಬೀಜ, ಆ ಅಸೂಯೆಯ ಬೀಜ, ದ್ವೇಷದ ಬೀಜ ಅದನ್ನು ನೀವು ಒಂದು ಸತಿ ಬಿತ್ತಿದ್ರೆ ಮರವಾಗಿ ಬೆಳೆದು ನಿಮ್ಮನ್ನೇ ಕೆಳಗೆ ತುಳಿದು ಹಾಕುತ್ತೆ. ನಿಮ್ಮ ಭವಿಷ್ಯವನ್ನೇ ನಾಶಪಡಿಸುವಷ್ಟು ಶಕ್ತಿ ಇರುತ್ತೆ ಈ ವಿಷಗಳಿಗೆ. ಹೇಗೆ ಹಾವು ಒಂದಿಷ್ಟು ವಿಷ ಮನುಷ್ಯನ ದೇಹವನ್ನು ಸೇರಿದ್ರೆ ಇಡೀ ದೇಹ ವಿಷಮಯವಾಗಿ ಪ್ರಾಣವನ್ನೇ ಹೋಗುತ್ತೋ ಅದೇ ರೀತಿ ಈ ವಿಷಗಳು ನಮ್ಮ ಭವಿಷ್ಯನೇ ಮುಳುಗಿಸ್ತವೆ. ಅದಕ್ಕಾಗಿ ನಾವು ವಿಷ ಬೀಜಗಳನ್ನ ಎಲ್ಲಿ ಬಳಸ್ಬೇಕು ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಕು. ಅವು ನಮ್ಮನ್ನ ನಿಯಂತ್ರಣ ಮಾಡಬಾರ್ದು, ನಾವು ಅವುಗಳನ್ನ ನಿಯಂತ್ರಣ ಮಾಡೋದನ್ನ ಕಲಿಬೇಕು. ಈಗ ನನಗೆ ಒಂದು ಕತೆ ನೆನಪಾಗ್ತದೆ, ನಿಮ್ಮೆಲ್ಲರೊಂದಿಗೆ ನಾನು ಹಂಚ್ಕೋತೀನಿ. ಹೆಂಗಂದ್ರೆ ರಾಮಕೃಷ್ಣ ಪರಮಹಂಸರು ಒಂದ್ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಒಂದ್ ಹಾವು ಅಲ್ಲಿ ಇರತ್ತೆ. ಜನ ಎಲ್ಲ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ಈ ಹಾವು ನಮ್ಗೆ ಕಚ್ಚತ್ತೆ, ಮತ್ತೆ ಬುಸ್ಕೊಡ್ತಾನೆ ಇರತ್ತೆ, ನಮ್ಗೆ ಜೀವನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ರಾಮಕೃಷ್ಣ ಪರಮಹಂಸರ್ ಹೇಳ್ತಾರೆ, ಹಾವನ್ನ ಕರೆದು ಇನ್ಮೇಲೆ ನೀನು ಕಚ್ಚಬಾರ್ದು, ಇದು ತುಂಬಾ ದೊಡ್ಡ ತಪ್ಪು, ನೀನ್ ಯಾರಿಗೂ ಕಚ್ಚಬೇಡ, ನೀನು ಬಾಡುಗ್ ನೀನಿರು ಅಂತ ಹೇಳಿ ಬುದ್ಧಿವಾದ ಹೇಳಿ ಮುಂದಕ್ಕೆ ಹೋಗ್ತಾರೆ. 1 ವರ್ಷದ ನಂತರ ಮತ್ತೆ ಅದೇ ದಾರಿಯಲ್ಲಿ ಬರುವಾಗ ಆ ಹಾವು ಮೊದಲಿನ ಸ್ಥಿತಿಯಲ್ಲಿ ಇರಲ್ಲ. ಆಗ ತುಂಬಾ ದಷ್ಟಪುಷ್ಟವಾಗಿತ್ತು. ಈಗ ತುಂಬಾ ಸೊರಗೋಗಿ ಮೈಯಲ್ಲೆಲ್ಲ ಗಾಯವಾಗಿ ಮತ್ತೆ ರಕ್ತದ ಕಲೆಗಳಿಂದ ಸಣ್ಣ ಮಕ್ಕಳೆಲ್ಲ ಅದಕ್ಕೆ ಕಲ್ಲಿನಿಂದ ಹೊಡಿತಾ ಇರ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಹಾವನ್ನ ಕರೆದು, ಬಾ ಇಲ್ಲಿ, ಯಾಕೆ ಹಿಂಗಾಗಿದ್ಯಾ, ಮುಂಚೆ ನೀನ್ ಹಿಂಗಿರ್ಲಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಆ ಹಾವು ಹೇಳುತ್ತೆ, ಹೌದು, ನೀವೇ ಅಲ್ವಾ ಹೇಳಿದ್ದು ಕಚ್ಬೇಡ, ಅದು ತಪ್ಪು ಅಂತ. ಹಾಗಾಗಿ ನಾನು ಕಚ್ಚೋದನ್ನೇ ಬಿಟ್ಟೆ. ಜನ ನನ್ನನ್ನ ಈ ರೀತಿ ತಂದು ಇಟ್ಟಿದ್ದಾರೆ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನ್ ಹೇಳಿದ್ದು ನಿನಗೆ ಕಚ್ಚಬೇಡ ಅಂತ, ಆದ್ರೆ ಬುಸುಗುಡ್ಬೇಡ ಅಂತ ನಾನ್ ನಿನಗೆ ಹೇಳಿದ್ನಾ? ನಿನಗೆ ಪ್ರಾಣ ಭಯವಾದರೆ ಜನ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀನು ಬುಸುಗುಡು. ಅದು ನಿನ್ನಲ್ಲಿರುವ ಶಕ್ತಿ. ಆದ್ರೆ ಕಚ್ಚಬೇಕಾ ಬೇಡ್ವಾ ಅನ್ನೋದು ನಿನ್ನ ವಿವೇಕಕ್ಕೆ ಬಿಟ್ಟಿದ್ದು. ಬುಸುಗುಡ್ತಾ ಜನರನ್ನ ಹೆದರ್ಸು, ನೀನ್ ಹತ್ರ ಬರ್ದೇ ಇರೋ ಹಾಗೆ ಮಾಡು, ಆದ್ರೆ ಕಚ್ಚೋದಿಕ್ಕೆ ಹೋಗ್ಬೇಡ ಅಂತ ನಾನ್ ಹೇಳಿದ್ದು ಅಂತ ಹೇಳ್ತಾರೆ. ಆವತ್ತಿಂದ ಆ ಹಾವು ಬುಸ್ಕೊಡೋದಕ್ಕೆ ಶುರು ಮಾಡುತ್ತೆ, ಕಚ್ಚೋದನ್ನ ನಿಲ್ಸುತ್ತೆ, ಚೆನ್ನಾಗಾಗತ್ತೆ. ಜನ ಆ ಹಾವಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಕೋಪವನ್ನೇ ಆಗ್ಲಿ, ದ್ವೇಷವನ್ನೇ ಆಗ್ಲಿ ನಾವು ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕೋ ಆ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸಬೇಕು. ಅದನ್ನ ಜೀವನ ಪೂರ್ತಿ ಹೊತ್ಕೊಂಡು ಹೋಗ್ತೀವಿ ಅಂದ್ರೆ ನೀವು ಆ ಭಾರನ ಹೊತ್ಕೋತೀರ ಹೊತ್ತು ಎದುರಲ್ಲಿರುವ ವ್ಯಕ್ತಿ ಆ ಭಾರವನ್ನು ಹೊರೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನೀವು. ನೀವ್ ಯಾರ್ ಮೇಲಾದ್ರೂ ದ್ವೇಷನೋ, ಯಾರ್ ಮೇಲಾದ್ರೂ ಕೋಪನೋ ಏನೋ ಒಂದು ಇಟ್ಕೊಂಡಿರ್ತೀರ ಮನ್ಸಿನಲ್ಲಿ ಅನ್ಕೊಳ್ಳಿ. ಆದ್ರೆ ನಿಮಗೆ ಆ ನೋವಾಗ್ತಾ ಇರುತ್ತೆ, ನಿಮಗೆ ಆ ಸಫರ್ ಆಗ್ತಾ ಇರುತ್ತೆ. ನಿಮ್ಮ ಭವಿಷ್ಯಕ್ಕೆ ಅದು ತೊಂದ್ರೆ ಆಗ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಅದು ಬೆಳೆಯೋದಿಕ್ಕೆ ಜಾಗ ಮಾಡ್ಕೊಡ್ತಾ ಇರ್ತೀರಾ. ಆದ್ರೆ ಯಾವ ವ್ಯಕ್ತಿ ಮೇಲೆ ಇಟ್ಕೊಂಡಿರ್ತೀರಲ್ಲ ಆ ವ್ಯಕ್ತಿ ಆರಾಮದಲ್ಲಿರ್ತಾನೆ. ಆ ವ್ಯಕ್ತಿ ಏನು ಅವನ ಮನಸ್ಸಿನಲ್ಲಿ ಆ ಭಾವನೆ ಇರಲ್ಲ. ಯಾಕಂದ್ರೆ ಅವ್ನಿಗೆ ಆ ಭಾರನೇ ಇರಲ್ಲ. ನಿಮ್ಗೆ ಯಾಕ್ ಬೇಕು ಅದು? ಅವಶ್ಯಕತೆ ಇದೆಯಾ ನಿಮಗೆ ಅಂತ ನೀವ್ ಒಮ್ಮೆ ಯೋಚಿಸಿ. ಹೌದು, ಈ ವ್ಯಕ್ತಿ ಕಂಡ್ರೆ ನನಗಾಗಲ್ಲ. ಹಂಗಂದ್ರೆ ಆ ವ್ಯಕ್ತಿಯನ್ನ ತಲೆಯಿಂದ ತೆಗ್ದು ಹಾಕಿ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ. ಅವನನ್ನು ಮನಸ್ಸಿನೂ ಇಟ್ಕೋತೀರಾ, ಅವನ ಮೇಲಿರೋ ಭಾವನೆನೂ ಮನಸ್ಸಿನಲ್ಲಿ ಇಟ್ಕೋತೀರಾ. ಭಾರ ಯಾರಿಗಾಗ್ತಾ ಇದೆ? ಆ ವ್ಯಕ್ತಿಗೂ ಅಥವಾ ನಿಮಿಗೋ? ಆ ವ್ಯಕ್ತಿ ಸಫರ್ ಪಡ್ತಾ ಇದ್ದಾರಾ ಅಥವಾ ನೀವ್ ಸಫರ್ ಪಡ್ತಾ ಇದ್ದೀರಾ? ಒಮ್ಮೆ ಯೋಚಿಸಿ. ಹಾಗಾಗಿ ನಮ್ಮ ಮನಸ್ಸನ್ನ ಖಾಲಿಯಾಗಿಟ್ಕೋಬೇಕು ನಾವು. ಯಾರಿಗೂ ಜಾಗ ಕೊಡ್ಬಾರ್ದು. ದ್ವೇಷಕ್ಕಾಗ್ಲಿ, ಭಯಕ್ಕಾಗ್ಲಿ, ಕೋಪಕ್ಕಾಗ್ಲಿ ಅಥವಾ ನಮಗೆ ಬೇಡದೇ ಇರೋ ವ್ಯಕ್ತಿಗಳಿಗೆ ಆಗ್ಲಿ ನಮ್ಮ ಮನಸ್ಸಿನಲ್ಲಿ ಜಾಗ ಕೊಡ್ಬಾರ್ದು. ನೀವ್ ಯಾಕ್ ಜಾಗ ಮಾಡಿ ಕೂರ್ಸಿ ಎಲ್ಲವನ್ನು ನಿಮ್ಮೇಲೆ ಹಾಕೊಂಡು ಭವಿಷ್ಯದಲ್ಲಿ ನಾನು ಮುಂದೆ ಹೋಗ್ತೀನಿ ಅಂದ್ರೆ ನೀವ್ ಎಷ್ಟು ಭಾರ ಹೊತ್ಕೊಂಡ್ರೆ ನೀವು ರಸ್ತೆಯಲ್ಲಿ ನಡೆಯೋದಿಕ್ಕೆ ಆಗತ್ತಾ? ಆ ಭಾರವನ್ನ ಕೆಳಗಡೆ ಇಳಿಸಿದಾಗ ನೀವು ಆರಾಮಾಗಿ ನಡ್ಕೊಂಡು ಹೋಗ್ತೀರಾ, ನಿಮ್ಮ ಗುರಿಯನ್ನ ತಲುಪ್ತೀರಾ. ಆ ತರ ಬುದ್ಧಿವಂತರಾಗ್ಬೇಕೆ ಹೊರತು ಬೇಡದೇ ಇರೋ ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲೇ ಹಾಕೊಂಡು ಇಲ್ಲದೆ ಇರೋ ಭಾರವನ್ನ ನಾವು ತಗೊಂಡು ನಡಿಬಾರ್ದು.
ಹೇಗೆ ಹಾವುಗಳು ತಮ್ಮ ಹಳೆಯ ಚರ್ಮವನ್ನು ಬಿಟ್ಟು ಹೊಸ ಚರ್ಮವನ್ನು ಪಡೆದು ಮುಂದಕ್ಕೆ ಹೋಗ್ತಾವೋ, ಆ ರೀತಿ ಈ ನಾಗರ ಪಂಚಮಿ ಹಬ್ಬದಿಂದ ಒಂದು ಸಂಕಲ್ಪ ಮಾಡೋಣ ಈ ದಿನದಿಂದ. ನಮ್ಮ ಹಳೆಯ ನೋವುಗಳನ್ನ, ಹಳೆಯ ಅನುಭವಗಳನ್ನ, ಹಳೆಯ ಸಂಬಂಧಗಳ ಘಟನೆಗಳನ್ನ, ನಿಮಗೇನಾದ್ರೂ ನೋವಾಗಿದ್ರೆ ಅಂತಹ ಘಟನೆಗಳನ್ನ, ಹಳೆಯ ಭಯಗಳನ್ನ ಎಲ್ಲವನ್ನೂ ಬಿಟ್ಟು ಹೊಸ ವ್ಯಕ್ತಿಯಾಗಿ ಬದಲಾಗಿ ನನ್ನ ಮುಂದಿನ ಭವಿಷ್ಯಕ್ಕೆ ಸಾಗ್ತೀನಿ ಎನ್ನುವ ಒಂದು ಸಂಕಲ್ಪ ತಗೊಳ್ಳಿ. ನಾಗರ ಪಂಚಮಿ ಹಬ್ಬ ಬರೀ ಕೇವಲ ಪೂಜೆಗಾಗಿ ಅಲ್ಲ, ನಮಗಾಗಿ ನಾವು ಏನು ಉಪಯೋಗ ಮಾಡ್ಕೊಂಡ್ವಿ ಅನ್ನೋದು ಕೂಡ ನಾವು ಗಮನ ಇಡ್ಬೇಕಾಗತ್ತೆ. ಸೊ ಹಳೆಯದನ್ನೆಲ್ಲ ಬಿಟ್ಟು ಹೊಸ ದಾರಿಗೆ ಹೋಗುವ ಸಂಕಲ್ಪ ತಗೊಳ್ಳಿ. ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾವ ಭಯ ಇದೆ, ಆ ಭಯನ ನೀವು ನಿಯಂತ್ರಣ ಮಾಡೋದನ್ನಾಗಿರೋ ದೇವರನ್ನ ಆರಾಧಿಸ್ತೀರಾ ಅನ್ಕೊಳ್ಳಿ. ಅವನು ಇದ್ದ ಮೇಲೆ ನನಗೆ ಭಯ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ನೀವು ಒಂದು ಹೆಜ್ಜೆ ಮುಂದೆ ತಗೊಳ್ಳಿ ಆ ಭಯನ ಎದುರಿಸೋದಿಕ್ಕೆ. ಆ ಭಯ ಎಷ್ಟೊತ್ತು ನಿಮ್ಮನ್ನ ಎದುರಿಸ್ತಾ ಇರತ್ತೆ. ಮುಂದೆ ಏನಾಗುತ್ತೋ, ಭವಿಷ್ಯ ಹೇಗೋ ಏನೋ, ಯಾರಾದ್ರೂ ನನ್ನನ್ನ ಬೈತಾರ, ಏನಾಗುತ್ತೋ, ಹಣದ ಸಮಸ್ಯೆನ, ಪ್ರತಿಯೊಂದನ್ನು ಭಯ ನಿಮ್ಗೆ ದೊಡ್ಡ ಸಮಸ್ಯೆ ಆಗಿ ನಿಮ್ಗೆ ಭೂತ ಕನ್ನಡಿ ಹಾಗೆ ಹಿಡಿದು ಸಣ್ಣದನ್ನ ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಭಯ ನಿಮ್ಮನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ನೀವು ಸ್ವಲ್ಪ ಗಮನ ತಗೊಳ್ಳಿ. ಭಯ ನಿಮ್ಮನ್ನ ಆಳ್ತಾ ಇದೆಯಾ ಅಂತ. ಯಾಕ್ ನಾನ್ ಭಯ ಪಡ್ಬೇಕು? ಏನೂ ಆಗಲ್ಲ. ಈ ರೀತಿ ನಂಬಿಕೆ ಬೆಳೆಸ್ಕೊಳ್ಳಿ. ಆ ಭಯ ತಂತಾನೆ ಕರಗ್ತಾ ಹೋಗುತ್ತೆ. ಆ ಅರಿವನ್ನು ಪಡ್ಕೊಂಡು ನಾವು ಭಯವನ್ನ ಹೆದರ್ಸ್ಬೇಕು. ನಾವು ಭಯದ ನಿಯಂತ್ರಣದಲ್ಲಿ ಇರಬಾರ್ದು. ಹಾಗೂ ಇನ್ನೊಂದು ವಿಚಾರವಾಗಿ ನೋಡೋದಾದ್ರೆ, ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಾಗನನ್ನು ನಮ್ಮ ಕುಂಡಲಿನಿ ಶಕ್ತಿಗೆ ಸಂಕೇತವಾಗಿ ನೋಡುತ್ತಾರೆ. ನಮ್ಮ ಒಳಗೆ 7 ಸಪ್ತ ಚಕ್ರಗಳಿರ್ತವೆ. ಆ ಚಕ್ರಗಳಲ್ಲಿ ನಮ್ಮದೇ ಆದ ಸುಪ್ತ ಶಕ್ತಿಗಳು, ಈ ಹೇಗೆ ಹಾವು ಸುತ್ಕೊಂಡು ಮಲಗಿರುತ್ತೋ ಆ ರೀತಿ ಆ ಶಕ್ತಿಗಳೆಲ್ಲ ಮಲ್ಕೊಂಡಿರ್ತವೆ. ನಾವು ಆ ಶಕ್ತಿಗಳನ್ನ ಯಾವಾಗ ಜಾಗೃತ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕು ಯಶಸ್ವಿ ತಂತಾನೆ ಆಗ್ತಾ ಹೋಗುತ್ತೆ. ಜ್ಞಾನದ ಮುಖಾಂತರ ಅಥವಾ ದೈವಾರಾಧನೆಯ ಮುಖಾಂತರ, ಯಾವ್ದಾದ್ರೂ ಮುಖಾಂತರ ಆ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೋಬೇಕು. ಸೊ ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಾಗನನ್ನು ಕೇವಲ ಪ್ರಾಣಿಯಾಗಿ ನೋಡದೆ ಅದಕ್ಕೆ ಒಂದು ವಿಶೇಷ ಮಹತ್ವವಿದೆ. ನಮ್ಮಲ್ಲಿರುವ ಆ ಶಕ್ತಿಗೆ ನಾಗನನ್ನು ಹೋಲಿಕೆ ಮಾಡಲಾಗಿದೆ. ಈಗ ನಮ್ಮದು ನಾವು ಯಾರನ್ನೋ ಮನಸ್ಸಿನಲ್ಲಿ ಕರ್ಕೊಂಡು ಅಥವಾ ಯಾವ್ದು ಬೇಡವಾದ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಯಾಕೆ ನಾವು ಭಾರ ಮಾಡ್ಕೋಬೇಕು? ನಮ್ಮ ಮನಸ್ಸನ್ನ ಖಾಲಿಯಾಗಿಟ್ಕೊಳ್ಳೋಣ. ಯಾವಾಗ ನಾವು ಹಳೆಯದನ್ನ ಬಿಡೋದಿಕ್ಕೆ ರೆಡಿ ಆಗ್ತೀವೋ ಹೊಸತು ಬಾಗ್ಲು ತೆರ್ಕೊಳ್ಳುತ್ತೆ. ಎಷ್ಟೊತ್ತು ನಾವು ಹಳೆಯದ್ರಲ್ಲೇ ನಾವು ಬೀಳ್ತೀವಿ, ನಾವು ಬರೋದಿಕ್ಕೆ ನಾವು ಇಷ್ಟ ಪಡಲ್ಲ ಅಂತ ಹೇಳಿದ್ರೆ ಹೊಸ ದಾರಿ ನಿಮಗೆ ತೆರ್ಕೊಳ್ಳೋದೇ ಇಲ್ಲ. ಹಳೆಯದನ್ನ ಬಿಡಲು ರೆಡಿ ಆಗಿ ನಿಮ್ಗೆ ಹೊಸ ದಾರಿ ತಂತಾನೆ ತೆರ್ಕೊಳ್ಳುತ್ತೆ. ಹಾಗಾಗಿ ಇವತ್ತಿನಿಂದ ಹಳೆಯದನ್ನೆಲ್ಲ ಬಿಟ್ಟು ಹೊಸ ದಿಕ್ಕಿನ ಕಡೆಗೆ ಸಾಗೋಣ. ಮತ್ತೊಮ್ಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ಪೂಜೆಗಾಗಿ ಸೀಮಿತ ಮಾಡ್ಕೋಬೇಡಿ. ನಿಮಗೆ ಏನು ಉಪಯೋಗ ಅನ್ನೋದನ್ನ ತಿಳ್ಕೊಳ್ಳಿ. ನಿಮ್ಮೊಳಗೆ ಯಾವ ಭಾವನೆಗಳು ಬರ್ತಾ ಇದ್ದಾವೆ, ಮನಸ್ಸು ನಿಮ್ಮನ್ನ ಯಾವ ರೀತಿಯ ಭಾವನೆಗಳನ್ನ ಉತ್ಪತ್ತಿ ಮಾಡಿ ನಿಮ್ಮನ್ನ ಎದುರಿಸೋದಿಕ್ಕೆ ನೋಡ್ತಾ ಇದೆ ಅನ್ನೋದನ್ನ ಗಮನಿಸಿ. ನೀವ್ ಯಾವ್ದಕ್ಕೂ ಭಯ ಪಡ್ಬೇಡಿ. ಆ ಭಯಾನ ನಿಯಂತ್ರಣದಲ್ಲಿ ಇಟ್ಕೊಂಡು ನೀವು ನಂಬಿರುವ ಆ ಭಗವಂತನಲ್ಲಿ ನಂಬಿಕೆಯನ್ನು ಇಡಿ. ಆ ಭಗವಂತ ಇದ್ದರೆ ಭಯ ಇರಲ್ಲ, ಭಯ ಇದ್ರೆ ಭಗವಂತ ಇರಲ್ಲ. ಇದು ಖಚಿತ. ನೀವು ನಂಬಿರುವ ದೇವರನ್ನು ನಂಬಿದ್ದಾರೆ, ಅಲ್ಲಿ ಭಯ ಇರುವ ಅವಶ್ಯಕತೆಯೇ ಇರೋದಿಲ್ಲ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಒಂದು ಒಳ್ಳೆ ವಿಚಾರ ತಗೊಂಡು ನಾಳೆ ಭೇಟಿ ಆಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಅರಿತು ಜೀವನ ಶಿಕ್ಷೆ ಅಂತ ನೋಡ್ಬಾರ್ದು. ಜೀವನ ನಮ್ಮ ಆತ್ಮ ಜಾಗೃತಿಗಾಗಿ ಇರುವಂತಹ ಸುಂದರ ಕಲಿಕೆ. ಅದನ್ನ ಕಲಿಕೆಯ ಹಾಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಜೀವನನ ಯಾವತ್ತೂ ಕಷ್ಟದ ಕಡೆ ತಳ್ಳುವ ಹಾಗೆ ಇಟ್ಕೋಬಾರ್ದು. ನಮ್ಮ ಸಂತೋಷ ನಮ್ಮ ಜವಾಬ್ದಾರಿ. ಜೀವನ ನಮ್ಮದು. ಬೇರೆಯವರ ಬದುಕಿನ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಮಸ್ತೆ.